ಪ್ರಧಾನ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ಪ್ರೊಟೆಸ್ಟ್ ಅನ್ನ ಮಾಡುತ್ತಿದೆ. ಕಲಬುರಗಿಯ ಪ್ರಿಯಾಂಕ್ ಖರ್ಗೆ ನಿವಾಸಕ್ಕೆ ಮುತ್ತಿಗೆ ಹಾಕೋದಕ್ಕೂ ಕೂಡ ಬಿಜೆಪಿ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಈಗಾಗಲೇ ಸಚಿನ್ ಪಾಂಚಾಳ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದನ್ನ ಅಸ್ತ್ರವನ್ನಾಗಿಸಿಕೊಂಡಿರುವಂತಹ ಬಿಜೆಪಿ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಒತ್ತಡವನ್ನ ಹೇರ್ತಾ ಇದೆ. ಕಲಬುರಗಿಯ ಪ್ರಿಯಾಂಕ್ ಖರ್ಗೆ ನಿವಾಸಕ್ಕೂ ಕೂಡ ಮುತ್ತಿಗೆ ಹಾಕೋದಕ್ಕೆ ಈಗಾಗಲೇ ನಾಯಕರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಆರ್ ಅಶೋಕ್ ನೇತೃತ್ವದಲ್ಲಿ ಕೆಲವೇ ಹೊತ್ತಿನಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಎಲ್ಲ ತಯಾರಿ ಮಾಡಿಕೊಂಡಿದ್ದಾರೆ. ನೂರಾರು ಕಾರ್ಯಕರ್ತರ ಜೊತೆ ಪ್ರತಿಭಟನಾ ರ್ಯಾಲಿಯನ್ನ ಮಾಡಲಿದ್ದಾರೆ. ಬಳಿಕ ಖರ್ಗೆ ಮನೆಗೆ ಮುತ್ತಿಗೆ ಹಾಕಲು ಬಿಜೆಪಿ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಇವರು ಏನೋ ಮುತ್ತಿಗೆ ಹಾಕೋದಕ್ಕೆ ತಯಾರಿ ಮಾಡಿಕೊಳ್ತಾರೆ, ಆದ್ರೆ ಪೊಲೀಸರು ತಮ್ಮ ಕರ್ತವ್ಯವನ್ನ ಈಗಾಗಲೇ ಅಲ್ಲಿ ಮಾಡ್ತಾ ಇದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಸಚಿವರ ನಿವಾಸಕ್ಕೆ ಭದ್ರತೆಯನ್ನ ಒದಗಿಸಲಾಗಿದೆ. ಆದ್ರೆ ಇನ್ನೊಂದು ಕಡೆ ಈಗಾಗಲೇ ಮೊನ್ನೆಯಿಂದಲೂ ಕೂಡ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇದ್ರು, ಅವ್ರು ಬರ್ಲಿ ಪರವಾಗಿಲ್ಲ, ಅವ್ರು ಬಂದಂತಹ ಸಂದರ್ಭದಲ್ಲಿ ಅವರಿಗೆ ಚಹಾ ಮಜ್ಜಿಗೆ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಅದೇ ರೀತಿಯಾಗಿ ಈಗ ಪ್ರಿಯಾಂಕ್ ಖರ್ಗೆ ಅವರ ಮನೆ ಬಳಿ ಚಹಾ ಮಜ್ಜಿಗೆ ಎಳ್ನೀರಿನ ವ್ಯವಸ್ಥೆಯನ್ನ ಮಾಡಲಾಗಿದೆ. ಪ್ರತಿಭಟನಾಕಾರರಿಗೆ ಚಹಾ ಮಜ್ಜಿಗೆ ಎಳ್ನೀರನ್ನ ಕೊಡೋದಿಕ್ಕೂ ಕೂಡ ಈಗ ಅಲ್ಲಿ ಎಲ್ಲ ತಯಾರಿಯನ್ನ ಮಾಡ್ತಾ ಇದ್ದಾರೆ. ಇನ್ನು ಅವರ ಮನೆಯ ಮುಂಭಾಗದಲ್ಲಿ ಬಿಗಿ ಭದ್ರತೆ ನೋಡಿ ಯಾವ ರೀತಿಯಾಗಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಅಂತ ಹೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಭರವಸೆಯಂತೆ ಪ್ರತಿಭಟನಾಕಾರರಿಗೆ ಚಹಾ ಪಾನೀಯದ ವ್ಯವಸ್ಥೆಯನ್ನ ಮಾಡಲಾಗಿದ್ದು, ರೆಡ್ ಕಾರ್ಪೆಟ್ ಹಾಸಿ ಪಾನೀಯ ವ್ಯವಸ್ಥೆಯನ್ನ ಮಾಡಿ ಬರಮಾಡಿಕೊಳ್ಳುವಂತಹ ತಯಾರಿಯಲ್ಲಿದ್ದಾರೆ ಪ್ರಿಯಾಂಕ್ ಖರ್ಗೆ ಅಭಿಮಾನಿಗಳು. ಅವರು ಬಂದ ಮೇಲೆ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂತ ಆಮೇಲೆ ಹೇಳಬಾರ್ದಲ್ಲ ಅನ್ನುವಂತಹ ವಿಚಾರವನ್ನ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡ್ತಾ ಹೇಳ್ತಾ ಇದ್ರು. ಆದ್ರೆ ಇದೀಗ ಇವರು ಮನೆ ಬಾಗಿಲಿಗೆ ಬರ್ತಿದ್ದಾರೆ, ಮುತ್ತಿಗೆಗೆ ಪ್ರಯತ್ನ ಪಡ್ತಿದ್ದಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರನ್ನ ಬರಮಾಡಿಕೊಳ್ಳೋದಕ್ಕೂ ಕೂಡ ಅಷ್ಟೇ ರೀತಿಯ ತಯಾರಿ ನಡೆದಿದೆ. ಇವತ್ತು ಈ ಒಂದು ಕೊಲೆನೂ ಕೂಡ ಇದೊಂದು ಕೊಲೆನೇ. ಆತ್ಮಹತ್ಯೆ ಮಾಡಕ್ ಮುಂಚೆ ಅವರು ಲೆಟರ್ ಬರೆದಿದ್ದಾರೆ. ಈಗ ಅವ್ರ ಕುಟುಂಬದವರು ರಾಜ್ಯ ಸರ್ಕಾರದ ಮೇಲೆ ನಂಬಿಕೆ ಇಲ್ಲದೆ ಪ್ರಧಾನಮಂತ್ರಿಗೂ ಮಾಡಿದ್ದಾರೆ, ಗೃಹ ಸಚಿವರಿಗೂ ಮಾಡಿದ್ದಾರೆ, ರಾಜ್ಯಪಾಲರಿಗೂ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಆ ನೊಂದಿರ ಕುಟುಂಬಕ್ಕೆ ನಾವು ವಿರೋಧ ಪಕ್ಷವಾಗಿ ನಮ್ಮೆಲ್ಲರ ಕರ್ತವ್ಯ, ನಾರಾಯಣ ಸ್ವಾಮಿ ಅವರು, ಸಿ ಟಿ ರವಿ ಅವರು, ನಮ್ಮೆಲ್ಲರೂ, ನಾವೆಲ್ಲ ಮುಖಂಡರುಗಳು, ನಮ್ಮೆಲ್ಲ MLAಗಳು ಇಲ್ಲಿ ಕೂತಿದ್ದೀರಿ, ನಾವು XMLAಗಳಿದ್ದೀರಿ, ನಮ್ಮೆಲ್ಲರ ಕರ್ತವ್ಯ ಇವತ್ತು ಸಚಿನ್ ಪಾಂಚಾಳ್ ಅವರಿಗೆ ನ್ಯಾಯ ಕೊಡಬೇಕಾಗಿದೆ, ಆ ಫ್ಯಾಮಿಲಿಗೆ ನ್ಯಾಯ ಕೊಡಬೇಕಾಗಿದೆ. ಇದರಲ್ಲಿ ಏನೋ ಹನಿ ಟ್ರ್ಯಾಪ್ ಕೇಸ್ ಇದೆ, ಅದನ್ನ ಇನ್ವೆಸ್ಟಿಗೇಷನ್ ಮಾಡಬೇಕಾಗಿದೆ. ಇದರಲ್ಲಿ ಸುಪಾರಿ ಕಿಲ್ಲರ್ ಸೋಲಾಪುರದಿಂದ ಮಾಡಿಕೊಳ್ಳುವಂತ ವಿಚಾರ ಇದೆ. ಅದರಿಂದ ಇಂಟರ್ ಸ್ಟೇಟ್ ಆಗೋದ್ರಿಂದ CBI ಕೊಡಬೇಕು. ಅಷ್ಟು ಪ್ರಬುದ್ಧತೆ ಅವ್ರಿಗಿಲ್ವಾ, ಜ್ಞಾನ ಇಲ್ವಾ? ಇದೆ ಅವರಿಗೆ. ಆದ್ರೆ ಉದ್ದಟತನ ಮಾಡಿದ್ರೆ ಅದಕ್ಕೆ ಬೆಲೆ ಕೊಡಬೇಕಾಗತ್ತೆ, ಬೆಲೆ ತೆರಬೇಕಾಗತ್ತೆ. ಅವರು ಎಷ್ಟು CID ರಿಪೋರ್ಟ್ಗಳು ಬಂದ್ಬಿಟ್ಟು ಇವರೆಲ್ಲನೂ ಜೈಲಿಗೆ ಹೋಗಿದ್ದಾರೆ. ನಮ್ಗೆ ಅವ್ರ ಎಳ್ನೀರು ಬೇಕಾಗಿಲ್ಲ, ಮಜ್ಜಿಗೆನೂ ಬೇಕಾಗಿಲ್ಲ, ಯಾವುದು ರೆಡ್ ಕಾರ್ಪೆಟ್ ಬೇಕಾಗಿಲ್ಲ, ಸ್ಯಾಮಿಯಾನೂ ಹಾಕೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಅರುಣ್ ಕುಮಾರ್ ಕದಂ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ್, ಎಷ್ಟೊತ್ತಿಗೆ ಪ್ರತಿಭಟನೆ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಬಿಜೆಪಿ ನಾಯಕರು? ಮುತ್ತಿಗೆ ಹಾಕುವಂತಹ ಟೈಮ್ ಎಷ್ಟು? ಜೊತೆಗೆ ಅವರ ಮನೆ ಬಳಿ ಯಾವ ರೀತಿಯಾಗಿ ಭದ್ರತೆಯನ್ನ ಒದಗಿಸಲಾಗಿದೆ? ಜೊತೆಗೆ ಅವರನ್ನ ಬರಮಾಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರ ಸಿದ್ಧತೆ ಹೇಗಿದೆ? ಹೌದು ನವ್ತಾ, ಏನಂತಂದ್ರೆ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣ ಈಗ ಬಿಜೆಪಿ ಈಗ ಬೃಹತ್ ಪ್ರತಿಭಟನೆ ಮಾಡ್ಕೊಳ್ತಾ ಇದ್ದಾರೆ. ಈ ಕಲಬುರಗಿಯ ಜಗತ್ ಸರ್ಕಲ್ ವೇದಿಕೆಯನ್ನು ಸಿದ್ಧ ಮಾಡಿ ವೇದಿಕೆಯಲ್ಲಿ ಈಗ ಏನು ಆರ್ ಅಶೋಕ್, ಚಲವಾದಿ ನಾರಾಯಣ ಸ್ವಾಮಿ ಸೇರಿದಂತೆ ರಾಜ್ಯದ ನಾಯಕರು ಕೂಡ ಆಗಮಿಸಿದ್ದಾರೆ. ಇಲ್ಲಿ ಈ ಒಂದು ಪ್ರತಿಭಟನೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕೂಡ ಕಾರ್ಯಕರ್ತರನ್ನು ಆಗಮಿಸಿದ್ದು, ಈಗ ಈ ಒಂದು ಪ್ರತಿಭಟನೆ ಜಗತ್ ಸರ್ಕಲ್ ಇಂದ ಪ್ರಿಯಾಂಕ್ ಖರ್ಗೆ ಅವರು ಮುತ್ತಿಗೆ ಹಾಕುವ ಕಾರ್ಯಕ್ರಮ ಕೂಡ ಏನು ಆಗ್ತಾ ಇದೆ. ಈ ಇಲ್ಲಿಂದ ಕಲಬುರಗಿಯ ಜಗತ್ ವೃತ್ತದಿಂದ ಈಗ ನೇರವಾಗಿ ಪ್ರಿಯಾಂಕ್ ಖರ್ಗೆ ಅವರ ಮನೆಗೆ ಮುತ್ತಿಗೆ ಹಾಕಲು ಈಗ ಬಿಜೆಪಿ ನಾಯಕರನ್ನು ಹೋರಾಟ ಮಾಡ್ತಾ ಇದ್ದಾರೆ. ಆದ್ರೆ ಬಿಜೆಪಿ ನಾಯಕರು ಹೋರಾಟದ ಏನು ಮುತ್ತಿಗೆ ಹಾಕಕ್ಕೆ ಮುಂದಾಗಿದ್ದಾರೆ, ಅದನ್ನ ಏನು ಮುತ್ತಿಗೆ ಹಾಕಲು ಪೊಲೀಸ್ ವ್ಯವಸ್ಥೆಯನ್ನು ಕೂಡ ಏನು ಬಿಗಿ ಬಂದೋಬಸ್ತ್ ಮಾಡಿದ್ದಾರೆ. ಯಾವುದೇ ರೀತಿಯ ಅಹಿತಕರ ಘಟನೆಯಿಂದ ಪೊಲೀಸರು ಕೂಡ ಬಿಗಿ ಬಂದೋಬಸ್ತ್ ಮಾಡಿದ್ದು, ಈಗ ಏನು ಪ್ರತಿಭಟನಾ ವೇದಿಕೆಗೆ ರಾಜ್ಯ ನಾಯಕರು ಆಗಮಿಸಿರುವಂತದ್ದು. ಈ ಒಂದು ಬಿಜೆಪಿಯವರು ಸಚಿನ್ ಪಾಂಚಾಳ್ ಅವರ ಆತ್ಮಹತ್ಯೆಗೆ ಪ್ರತಿಭಟನೆ ಮಾಡಿ ಪ್ರಿಯಾಂಕ್ ಖರ್ಗೆ ಅವರ ಮನೆಗೆ ಮುತ್ತಿಗೆ ಹಾಕಲು ಮುಂದಾಗ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು. ಬಿಸಿಲಲ್ಲಿ ಬಂದಂತ ಬಿಜೆಪಿ ನಾಯಕರಿಗೆ ನಾವು ಪಾನೀಯ ಮತ್ತೆ ಟೀ ಕಾಫಿ ವ್ಯವಸ್ಥೆ ಮಾಡ್ತೀನಿ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ರು. ಅದರ ಅಂಗವಾಗಿ ಈಗ ಅವರ ಮನೆಯಲ್ಲೂ ಕೂಡ ಈಗ ಬಿಜೆಪಿ ನಾಯಕರು ಎಳ್ನೀರು, ಟೀ ಕಾಫಿ ಸೇರಿದಂತೆ ಅವರ ಜ್ಯೂಸ್ ಅನ್ನು ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಈ ಒಂದು ಏನು ಹೋರಾಟದಲ್ಲಿ ಇಷ್ಟೇ ಎಲ್ಲ ಆದರೂ ಕೂಡ ಪ್ರಿಯಾಂಕ್ ಖರ್ಗೆ ಅವರು ಯಾವುದೇ
ರೀತಿಯ ನನ್ನ ಹೆಸರು ಉಲ್ಲೇಖ ಅಂತ ಉದ್ದಟತನ ಮಾಡ್ತಾ ಇದ್ದಾರೆ. ಇದನ್ನ ಉದ್ದಟತನ ಬಿಟ್ಟು ಅವರು ರಾಜೀನಾಮೆ ಕೊಡಬೇಕಂತ ಬಿಜೆಪಿ ನಾಯಕರು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಏನು ಪ್ರತಿಭಟನಾ ರ್ಯಾಲಿ ಈಗ ಜಗತ್ ವೃತ್ತದಿಂದ ಅವರ ಮನೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತೆರಳುತ್ತಾರೆ. ಅದಾದ ಬಳಿಕ ಏನು ಪ್ರಿಯಾಂಕ್ ಖರ್ಗೆ ಮನೆಯಲ್ಲಿ ಮುತ್ತಿಗೆ ಹಾಕಲು ಈಗ ಬಿಜೆಪಿ ನಾಯಕರು ಸಜ್ಜಾಗಿರುವಂತದ್ದು. ನವಿತಾ ಜೈನ್, ಪ್ರಿಯಾಂಕ್ ಖರ್ಗೆ ಎಲ್ಲಿದ್ದಾರೆ? ಇನ್ನೊಂದ್ ಕಡೆ ಬಿಜೆಪಿಯ ಗೂಂಡಾಗರಿಗೆ ನಮ್ಮ ಗಾಂಧಿಗಿರಿ ಅನ್ನೋದ್ರನ್ನ ಹೇಳೋದ್ರ ಮೂಲಕ ತಿರುಗೇಟು ಕೊಡುವಂತಹ ಪ್ರಯತ್ನ ಈ ಮೂಲಕ ಆಗ್ತಾ ಇದೆಯಾ, ಹೇಗೆ? ಹೌದು, ಏನಂತಂದ್ರೆ ಬಿಜೆಪಿ ನಾಯಕರು ಈಗ ಪ್ರಿಯಾಂಕ್ ಖರ್ಗೆ ಅವರ ಮನೆಗೆ ಮುತ್ತಿಗೆ ಹಾಕಲು ಮುಂದಾಗ್ತಾ ಇದ್ದಾರೆ. ಆದ್ರೆ ಆ ಮನೆಗೆ ಬಂದಂತಹ ಏನು ಬಿಜೆಪಿ ನಾಯಕರಿದ್ದಾರೆ ಅವರಿಗೆ ನಾವು ರೆಡ್ ಕಾರ್ಪೆಟ್ ಹಾಸೋದ್ರ ಮೂಲಕ ಅವರಿಗೆ ನಾನು ಸ್ವಾಗತ ಮಾಡ್ತೀನಿ. ಹಾಗಾಗಿ ಅಲ್ಲಿ ಬಂದಂತ ನಾಯಕರ ಟೀ ಕಾಫಿ ವ್ಯವಸ್ಥೆ ಮತ್ತೆ ಎಳ್ನೀರು ಜ್ಯೂಸಿನ ವ್ಯವಸ್ಥೆ ಕೂಡ ಮಾಡಿದ್ವಿ. ಆದ್ರೆ ಇದು ಬಿಜೆಪಿಯ ಗುಂಡಾಗಿರಿ, ನಮ್ದು ಗಾಂಧಿಗಿರಿ ಅಂತ ನಾವು ಬಿಜೆಪಿ ಏನು ಕಾಂಗ್ರೆಸ್ನ ಏನು ಬಿಜೆಪಿ ಏನು ಕಾರ್ಯಕರ್ತರಿಗೆ ಅವರ ಮನೆ ಬಳಿಯ ಬ್ಯಾನರ್ ಅನ್ನು ಹಾಕಿ ಟೀ ಕಾಫಿ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಇಷ್ಟೆಲ್ಲ ಇದು ಆಗ್ತಾ ಇದ್ರು ಕೂಡ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದಂತೆ ಪೊಲೀಸರು ಬಿಗಿ ಬಂದೋಬಸ್ತನ್ನು ಮಾಡಿದ್ದಾರೆ. ಈ ಏನು ಪ್ರಿಯಾಂಕ್ ಖರ್ಗೆ ಮನೆಗೆ ಮುತ್ತಿಗೆ ಹಾಕಲು ಏನು ಬಿಜೆಪಿ ಕಾರ್ಯಕರ್ತರು ಮುಂದಾಗ್ತಾ ಇದ್ದಾರೆ ಅವರನ್ನ ತಡೆಯಲು ಏನು ಪೊಲೀಸರು ಅವ್ರ ಮನೆ ಏನು ಪ್ರಿಯಾಂಕ್ ಖರ್ಗೆ ಅವರ ಮನೆಗೆ ತೆರಳುವಂತಹ ರಸ್ತೆಗಳನ್ನೆಲ್ಲೂ ಕೂಡ ಈಗ ಬ್ಯಾರಿಕೇಡ್ ಅನ್ನು ಹಾಕಿ ಈಗ ತಯಾರಿಯನ್ನು ಮಾಡಿಕೊಂಡಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳ ಬಿಜೆಪಿ ನಾಯಕರಿಗೆ ಜಗತ್ ವೃತ್ತದಿಂದ ಈಗ ಅವರ ಮನೆ ಹತ್ತ ತೆರಳಲಿದ್ದಾರೆ. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಅರುಣ್ ಕುಮಾರ್ ಡೀಟೇಲ್ಸ್ಗೆ.